ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಏನು, ನೀವು ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಬೇಕಾ, ಲೇಔಟ್ಗಳನ್ನ ಮಾಡಬೇಕಾ, ಅದಕ್ಕೆ ಅಂತ ಹೇಳಿ ಬಂಜರು ಭೂಮಿಗಳನ್ನ ತೆಗೆದುಕೊಳ್ಳಿ, ಯಾಕೆ ರೈತರ ಜಮೀನನ್ನ ನೀವು ತಗೊಳ್ತೀರಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಮಾಡಿ ಅದಕ್ಕೋಸ್ಕರ ನೀವು ಬಂಜರ ಭೂಮಿಯನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಒತ್ತಾಯವನ್ನ ಆರ್ ಅಶೋಕ್ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಕಡೆಗೆ ಅಭಿವೃದ್ಧಿಯನ್ನ ನೀವು ಕೊಂಡೊಯ್ಯಬೇಕು. ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆನೇಕಲ್ನ ಸರ್ಜಾಪುರದಲ್ಲಿ ಭೂ ಸ್ವಾಧೀನ ವಿರುದ್ಧ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರೈತರ ಹೋರಾಟಕ್ಕೆ ಆರ್ ಅಶೋಕ್ ಸಾಥನ್ನ ನೀಡ್ತಾ ಇದ್ದಾರೆ. ಹೋರಾಟದಲ್ಲಿ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಆರ್ ಅಶೋಕ್. ಕೆಐಎಡಿಬಿ ಇಂದ ರೈತರ ಜಮೀನುಗಳನ್ನ ಕಬಳಿಸಲಾಗ್ತಾ ಇದೆ. ಇದು ಕೋರ್ಟ್ನಲ್ಲಿ ವಿಚಾರಣೆಯಾಗಿ ವಜಾ ಆದ್ರೂ ಸಹ ರೈತರು ಸಣ್ಣ ಸಣ್ಣ ಜಮೀನುಗಳನ್ನ ಹೊಂದಿದ್ದಾರೆ, ಅವರ ಜಮೀನುಗಳನ್ನ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಒಂದು ಕಡೆ ಕಿಡಿಕಾರ್ತಾ ಇದ್ದಾರೆ ಆರ್ ಅಶೋಕ್. ನೀವು ಕೈಗಾರಿಕೆಗಳನ್ನ ನಿರ್ಮಾಣ ಮಾಡಬೇಕಾ, ಲೇಔಟ್ಗಳನ್ನ ಮಾಡಬೇಕಾ, ಬಂಜರು ಭೂಮಿನ ತೆಗೆದುಕೊಳ್ಳಿ, ಉತ್ತರ ಕರ್ನಾಟಕದ ಭಾಗದ ಕಡೆ ಅಭಿವೃದ್ಧಿ ಯೋಜನೆಗಳನ್ನ ನೀವು ತೆಗೆದುಕೊಂಡು ಹೋಗಿ. ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಕೆಐಎಡಿಬಿ ಭೂ ಸ್ವಾಧೀನ ವಿರುದ್ಧ ನಡೀತಾ ಇರುವಂತಹ ರೈತರ ಹೋರಾಟದಲ್ಲಿ ಪಾಲ್ಗೊಂಡ ಆರ್ ಅಶೋಕ್ ಮಾತನಾಡಿದ್ದಾರೆ. ಕೋರ್ಟಲ್ಲಿ ವಿಚಾರಣೆಯಾಗಿ ವಜಾ ಆದ್ರೂ ಮತ್ತೆ ಮತ್ತೆ ರೈತರಿಗೆ ಯಾಕೆ ನೀವು ನೋಟಿಸ್ ಅನ್ನ ಕೊಡ್ತಾ ಇದ್ದೀರಾ? ಅನೇಕ ಸಣ್ಣ ರೈತರಿದ್ದಾರೆ, ಜಮೀನುಗಳನ್ನ ಹೊಂದಿದ್ದಾರೆ. ರೇಷ್ಮೆ ಹಾಗೂ ತರಕಾರಿ ಬೆಳೆಗಳನ್ನೇ ರೈತರು ಇಲ್ಲಿ ಬೆಳೀತಾ ಇದ್ದಾರೆ. ಸರ್ಕಾರ ಕೈಗಾರಿಕೆಯನ್ನ ಆರಂಭಿಸೋದಕ್ಕೆ ಬಂಜರು ಭೂಮಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ತಾನೆ. ಫಲವತ್ತಾದ ಕೃಷಿ ಭೂಮಿಯಲ್ಲಿ ಕೈಗಾರಿಕೆಯನ್ನ ಸ್ಥಾಪಿಸಬಾರದು. ಇದು ಒಂದು ಕಡೆ ಒತ್ತಡ ಹೇರೋದ್ರ ಬದಲು ಉತ್ತರ ಕರ್ನಾಟಕದ ಕಡೆ ಕೈಗಾರಿಕೆಯನ್ನ ನೀವು ಮಾಡ್ಬೋದಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ, ಯುವತಿಯರಿಗೂ ಕೂಡ ಕೆಲಸ ಸಿಕ್ಕಂಗಾಗುತ್ತೆ. ಪದೇ ಪದೇ ಬೆಂಗಳೂರು ಹಾಗೂ ಸುತ್ತಮುತ್ತ ಇರುವಂತಹ ಜಾಗಗಳನ್ನೇ ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ. ಅದು ರೈತರ ಜಮೀನುಗಳು. ಇದರಿಂದ ಒಂದ್ ಕಡೆ ಬೋರ್ವೆಲ್ಗಳು ಹಾಳಾಗುತ್ತೆ, ಕೆರೆಗಳು ಹಾಳಾಗುತ್ತೆ, ರೈತರಿಗೆ ಜಮೀನಿಲ್ದಂಗೆ ಆಗುತ್ತೆ. ಹೀಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ, ನೋಡೋಣ. ಭಾಗದಲ್ಲಿ ನಡೀತಾ ಇರುವಂತಹ ಹೋರಾಟಕ್ಕೆ ನಾನು ನಮ್ಮ ಸತೀಶ್ ಅವರು, ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಅವರು ಬೆಂಬಲವನ್ನ ಕೊಟ್ಟಿದ್ದೀನಿ. ಇಲ್ಲಿ ಕೆಡಿಬಿ ಇಂದ ಅಕ್ವಿಜೇಷನ್ ಆಗಿದೆ. ಈಗಾಗಲೇ ಕೋರ್ಟಲ್ಲೂ ಹೈಕೋರ್ಟಲ್ಲೂ ಕೂಡ ಅದು ವಜಾ ಆಗಿದೆ. ಸರಿಯಾಗಿ ಪ್ರೊಸೀಜರ್ ಮಾಡಿಲ್ಲ ಅಂತ ವಜಾ. ಮತ್ತೆ ಅದಕ್ಕೆ ನೋಟಿಸ್ ಕೊಡುವಂಥದ್ದು, ಮತ್ತೆ ಈ ಜಮೀನನ್ನ ಕಬಳಿಕೆ ಮಾಡಕ್ಕೆ ಮಾಡಿದ್ದಾರೆ. ನಾನೆಲ್ಲ ರೈತರ ಹತ್ರ ಮಾತಾಡಿದ್ದೀನಿ. ಎಲ್ಲ ಅರ್ಧ ಎಕರೆ, 3/4 ಎಕರೆ, 1 ಎಕರೆ, 2 ಎಕರೆ ಇಷ್ಟು ಇರೋರು. ಅವರೆಲ್ಲ ವ್ಯವಸಾಯ ಮಾಡುವಂಥವ್ರು. ಕೆಲವರು ಹಂದಿ ಸಾಗಾಣೆ ಮಾಡ್ತಾ ಇದ್ದಾರೆ, ಕೆಲವರೆಲ್ಲ ಬೆಳೆ ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಪಾಲಿ ಹೌಸ್ಗಳು ಜಾಸ್ತಿ ಇದೆ ಇಲ್ಲೆಲ್ಲ. ಅಂದ್ರೆ ಬೆಳೆ ಬೆಳೆಯುವಂತ ಜಮೀನು. ನೀವು ಕೈಗಾರಿಕೆ ಮಾಡ್ಬೇಕಾದ್ರೆ ಎಂಚ ಜಮೀನ್ಗೆ ಹೋಗ್ಬೇಕು, ಬೀಳ್ ಜಮೀನ್ಗೆ ಹೋಗ್ಬೇಕು. ಅಂದ್ರೆ ಅಲ್ಲಿ ನೀರ್ ಸಿಗಲ್ಲ, ಬರಡು ಭೂಮಿ, ಈ ತರಕ್ ಹೋಗ್ಬೇಕು. ಯಾಕಂದ್ರೆ ನೀವು ಕೈಗಾರಿಕೆ ಬಂದ್ರೆ ಮತ್ತೆ ಕೆಮಿಕಲ್ನೆಲ್ಲ ಭೂಮಿ ಒಳಗೆ ಹಾಕ್ತೀರಾ. ನೀವು ಭೂಮಿ ಒಳಗಡೆ ಬಂದ್ರೆ ಇಲ್ಲಿರೋ ಜನ, ಹಳ್ಳಿ ಜನ ಎಲ್ಲಿ ಹೋಗ್ತದೆ? ಎಲ್ಲ ಬೋರ್ವೆಲ್ಗಳು ನೀವು ಹಾಳಾಗಿ ಹೋಗ್ತೈತೆ, ಎಲ್ಲಾ ಕೆರೆಗಳು ಹಾಳಾಗಿ ಹೋಗ್ತೈತೆ. ಈಗಲೇ ಇಂಡಸ್ಟ್ರಿ ಇದೆ, ಯಾವುದು ITBT ಇಂಡಸ್ಟ್ರೀಸ್ ಗಳೆಲ್ಲ ಇದೆ. 4 ಇಂಡಸ್ಟ್ರಿ ಇದೆ ಸರ್. 4 ಇಂಡಸ್ಟ್ರೀಸ್ ಇದೆ, ಲೇಔಟ್ ಇದೆ, ಸೂರ್ಯ ಸಿಟಿ ಲೇಔಟ್ ಇದೆ. ಇನ್ನೇನು ಅವಶ್ಯಕತೆ ಇಲ್ಲ. ಒಂದೇ ಕಡೆ ಯಾಕೆ ಎಲ್ಲ ಪ್ರೆಷರ್ ಹಾಕ್ತೀರಾ? ಈಗಲೇ ಟ್ರಾಫಿಕ್ ಜಾಮ್, ಈ ರೋಡ್ಗೆ ಯಾರು ಓಡಾಡಕ್ಕೆ ಆಗಲ್ಲ. ಆ ಪರಿಸ್ಥಿತಿ, ಆ ಹೊಸೂರು ರಸ್ತೆ ಪರಿಸ್ಥಿತಿ ಹಂಗ್ ಬಂದಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ಮಂತ್ರಿ, ಉತ್ತರ ಕರ್ನಾಟಕದವರು ಅಲ್ಲಿ ಮಾಡಿ, ನೀವು ಅಭಿವೃದ್ಧಿ ಮಾಡಿ. ಅಲ್ಲಿ ಬಿಟ್ಬಿಟ್ಟು ಬೆಂಗಳೂರಿನ ಯಾಕೆ ಹುಡ್ಕಂತೀರಾ ನೀವು? ಸರ್ ಡೀಲ್ ಅಂತ ಹೇಳಿದ್ವಿ ಸರ್. ಇದು ದೊಡ್ಡ ಡೀಲೇ, ಒಳ್ಳೆ ಕಾಸು ಬರ್ತೈತೆ. ಇದು ಈ ಲೇಔಟ್ ಆದ್ರೆ ಒಳ್ಳೆ ಕಾಸು ಬರ್ತೈತೆ. 1:3 ಡಬಲ್ ಟೈಮ್, ತ್ರಿಬಲ್ ಟೈಮ್ ಅಷ್ಟು ಕಮಿಷನ್ ಬರ್ತೈತೆ. ಕಮಿಷನ್ ಮಾಡಿಯಕ್ಕೋಸ್ಕರ ಮಾಡ್ತಾ ಇರೋ ಲೇಔಟ್ ಇದು. ಬೇಗ ಮಾಡಿ. ಯಾಕಂದ್ರೆ ಇವ್ರ ಸರ್ಕಾರ ಇನ್ನೊಂದು ವರ್ಷ, 3 ತಿಂಗಳು 4 ತಿಂಗಳು ಇದೆ ಅಷ್ಟ್ರಲ್ಲಿ ಹೆಂಗ್ ಲೇಔಟ್ ಮಾಡ್ತೀರಾ ನೀವು? ಅವಾರ್ಡು, ಆಮೇಲೆ ಟೆಂಡರ್ ಕರೆದು ಬಿಡೋದು. ಈ ಸರ್ಕಾರ ಇದೆಯಲ್ಲ, ಟೆಂಡರ್ ಕರ್ಸಿ ಕಮಿಷನ್ ವಸೂಲಿ ಮಾಡು. ಟನಲ್ ರೋಡ್ ಟೆಂಡರ್ ಕರಿ, ಕಮಿಷನ್ ವಸೂಲು ಮಾಡು. ಬಿಡದಿ ಟೆಂಡರ್ ಕರಿ, ಕಮಿಷನ್ ವಸೂಲು ಮಾಡು. ಇದು ಸರ್ಜಾಪುರ ಟೆಂಡರ್ ಕರಿ, ಕಮಿಷನ್ ತಗೊಂಡು ಓಡೋದು ಅಷ್ಟೇ. ಚುನಾವಣೆ ಬರ್ತದೆ, ಫಂಡ್ ಸರ್ ಇದೆಲ್ಲ. ಇದು ಕೇಂದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಫಂಡ್ ಕೊಡಕ್ಕೆ ಎಲ್ಲಾ ಮಿನಿಸ್ಟರ್ಗಳಿಗೂ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಯಾರ್ಯಾರು ಮಿನಿಸ್ಟರ್ ಆಗ್ಬೇಕೋ ಅವರೆಲ್ಲ 100-150 ಕೋಟಿ ಕೊಟ್ರೇನೆ ಮಿನಿಸ್ಟರ್ ಆಗೋದು.
ಇಲ್ಲ ಅಂದ್ರೆ ಮಿನಿಸ್ಟರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಫಂಡ್ ರೈಸಿಂಗ್ ಈ ಲೇಔಟ್ ಇದೆಯಲ್ಲ, ಈ ಬಿಡದಿ ಇರ್ಬೋದು, ಸರ್ಜಾಪುರ, ಇವೆರಡು ಫಂಡ್ ರೈಸಿಂಗ್, ಕಾಂಗ್ರೆಸ್ಸಿನ ಫಂಡ್ ರೈಸಿಂಗ್ ಲೇಔಟ್ಸ್. ಇವೆರಡಕ್ಕೂ ಇದೇ ಹೆಸರು ಕೊಟ್ಬಿಟ್ಟಿದ್ದೀನಿ ನಾನು ವಿರೋಧ ಪಕ್ಷದ ನಾಯಕನ ಹೆಸರು ಕೊಟ್ಟಿದ್ದೀನಿ. ಇವೆರಡೂ ಫಂಡ್ ರೈಸಿಂಗ್ ಲೇಔಟ್ಸ್. ರೈತರ ಕತೆ ಸರ್. ರೈತರು ಬೇಕಾಗಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂತೀನಿ ಯಾವನ್ಗಾನ ಬೇಕಾದ್ರು ಅಂತ ಸ್ಥಿತಿ. ಮತ್ತೆ ಅವ್ರಿಗೆಲ್ಲ ಇವಾಗ SIR ಮಾಡ್ತಾವ್ರಲ್ಲ, ಎಲ್ಲ ಮುಸಲ್ಮಾನರನ್ನ ಈ ಬಾಂಗ್ಲಾದೇಶದವ್ರನ್ನೆಲ್ಲ ಸೇರ್ಸ್ಕೊಂತವ್ರೆ, ಪಾಕಿಸ್ತಾನದವ್ರು ಬಾಂಗ್ಲಾದೇಶದವ್ರನ್ನೆಲ್ಲ ಓಟ್ಗೆ ಸೇರ್ಸ್ಕೊಂತಾರೆ. ಅದ ನಾವು ಗೆಲ್ತೀರಿ ಅಂತ. ಹಂಗೆ ಈ ಸರಿ ಅವೆಲ್ಲ ನಡೆಯಲ್ಲ ಸರ್. ರೈತರನ್ನ ಗೂಂಡಾಗಳ ರೀತಿ ವರ್ತನೆ ಮಾಡ್ತಾರೆ, ಅದಕ್ಕೆ ನಾನು ಮಾಡ್ತಾರೆ, ಇದನ್ನ ಹೊಡಿತಾರೆ. ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀನಿ. ಈಗಾಗಲೇ ರೈತರ ಮೇಲೆ ಹಲ್ಲೆ ಆಗಿರೋದು, ಗಾಯ ಆಗಿರೋದು ಇವೆಲ್ಲ ತೋರ್ತು. ರಿಪ್ಸ್ ಎಲ್ಲ ಮುರಿದೋಗಿದೆ, ಮೂಳೆ ಮುರಿದೋಗಿದೆ, ಹಂಗ್ ಹೊಡೆದಿದ್ದಾರೆ ಅವ್ರು. ಅವ್ರಿಗೆಲ್ಲ ಚಳಿ ಜ್ವರ ಬಿಡಿಸ್ತೀರಿ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೀನಿ, ಪೊಲೀಸ್ ಅಧಿಕಾರಿಗಳಿಗೆ. ಈ ತರ ರೈತರ ಮೇಲೆ ಗೂಂಡಾಗಿರಿ ಮಾಡಿದ್ರೆ ಹುಷಾರ್, ಎಚ್ಚರಿಕೆಯನ್ನ ಮಾತನ್ನ ಕೊಡ್ತಾ ಇದ್ದೀನಿ. ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತದೆ.